ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಗುರುಪೌರ್ಣಮಿ ದಿನದ ವ್ಲಾಗ್ ಆಗಿರುತ್ತೆ. ಇನ್ನು ಅವತ್ತಿನ ದಿನ ಎಲ್ಲ ಹೇಗಿತ್ತು, ಹಾಗೆ ನನ್ನ ಮಗಳು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು. ಸೊ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿ ಇನ್ನು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋನೆಲ್ಲ ಒರೆಸಿ ಅದಕ್ಕೆ ವಿಭೂತಿ ಕುಂಕುಮನೆಲ್ಲ ಇಟ್ಟು ಲಾಸ್ಟಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನು ಟಿಫನ್ ಕಡೆ ಬಂದೆ. ಇನ್ನು ಟಿಫನಿಗೆ ಇವತ್ತು ಚಪಾತಿ ಹಾಗೆ ಪಾಲಕ್ ಪನ್ನೀರ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿದ್ದೆ. ಮೊದಲಿಗೆ ಇಲ್ಲಿ ಚಪಾತಿ ಹಿಟ್ಟನ್ನೆಲ್ಲ ಕಲಸಿಟ್ಬಿಡೋಣ ಅಂತ ಹೇಳಿ ಚಪಾತಿ ಹಿಟ್ಟನ್ನೆಲ್ಲ ನೀಟಾಗಿ ಕಲಸಿ ಎತ್ತಿಟ್ಟೆ. ಅದಾದಮೇಲೆ ಇನ್ನು ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಗೆ ಮಾಡ್ತೀನಿ ಬನ್ನಿ ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಮಳ್ಳಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಳೆದಾಗಿರೋ ಅಂಥ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದಕ್ಕೆ ಮಳ್ಳ ನೀರಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಒಂದು 4 to 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಯಿಸ್ಕೋಬಾರ್ದು. ಅದಾದಮೇಲೆ ಅದನ್ನು ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ತಣ್ಣೀರನ್ನ ಇಟ್ಕೊಂಡಿದ್ದೆ. ಅದಕ್ಕೆ ಆ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಹಾರಕ್ಕೆ ಇಟ್ಕೊಂಡೆ. ಇನ್ನು ಈ ಕಡೆ ಮಸಾಲೆ ರುಬ್ಕೊಳ್ಳೋಣ ಅಂತ ಹೇಳಿ ಒಂದು ಮಿಕ್ಸಿ ಜಾರಿಗೆ ತಣ್ಣಗಾಗಿರೋ ಅಂಥ ಸೊಪ್ಪನ್ನ ಹಾಕ್ಕೊಂಡು ಒಂದು ಅರ್ಧ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಒಂದು 7 ರಿಂದ 8 ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಅದಾದಮೇಲೆ 1 ಲೋಟ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೀರನ್ನ ಜಾಸ್ತಿ ಹಾಕಬಾರ್ದು. ಸೊ ಹಾಗಾಗಿ ಇದು ಈ ಥರ ಪೇಸ್ಟ್ ರೆಡಿ ಆಯಿತು. ಅದಾದಮೇಲೆ ಈ ಕಡೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1 ಪೀಸ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಎಲ್ಲ ಸ್ವಲ್ಪ ಕರ್ಗದ ಮೇಲೆ ಅದಕ್ಕೆ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋಂಥ ಪನ್ನೀರ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಜಾಸ್ತಿ ಫ್ರೈ ಮಾಡ್ಕೊಬಾರ್ದು. ಫ್ರೈ ಮಾಡಿಕೊಂಡ್ರೆ ಪನ್ನೀರ್ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಅದನ್ನು ಫ್ರೈ ಮಾಡಿ ಈ ಕಡೆ ಎತ್ತಿಟ್ಕೊಂಡು ಅದಾದಮೇಲೆ ಅದೇ ಕುಕ್ಕರಿಗೆ 1 ಪೀಸ್ ಆಗೋಷ್ಟು ಬೆಣ್ಣೆ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ ಜೀರಿಗೆ, ಆಮೇಲೆ ಚಕ್ಕೆ, ಏಲಕ್ಕಿ ಮತ್ತು ಒಂದು ಪಲಾವ್ ಎಲೆನ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಈ ಕಡೆ ಒಂದು ಅರ್ಧ ಟೊಮೊಟೊನ ತಗೊಂಡಿದ್ದೀನಿ. ಟೊಮೊಟೊ ಜಾಸ್ತಿ ಹಾಕಬಾರ್ದು. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಖಾರ ಪುಡಿ, 1 ಚಮಚ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಈ ಕಡೆ ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೊಬೇಕು. ಜಾಸ್ತಿ ನೀರು ಹಾಕ್ಕೊಬಾರ್ದು. ಅದು ಮಿಕ್ಸಿ ಜಾರ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ನಾವು ಫ್ರೈ ಮಾಡ್ಕೊಂಡಿರೋ ಅಂಥ ಪನ್ನೀರ್ನ ಅದಕ್ಕೆ ಆ್ಯಡ್ ಮಾಡಿ ಅದಕ್ಕೆ ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಒಂದು ಸ್ವಲ್ಪ ಗೋಡಂಬಿನ ನೈಟ್ ನೆನೆ ಹಾಕಿ ಅದನ್ನು ಪೇಸ್ಟ್ ಮಾಡಿ ಕೂಡ ಹಾಕ್ಕೊಬೋದು. ನನ್ನ ಹತ್ರ ಫ್ರೆಶ್ ಕ್ರೀಮ್ ಇತ್ತು, ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಸೊ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಕುದಿಸ್ಕೊಂಡೆ. ಇನ್ನು ಫೈನಲ್ ಟಚ್ಗೆ ಕಸೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಇದು ಚಪಾತಿ, ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ. ಈ ಕಡೆ ಅದನ್ನು ಕೂಡ ರೆಡಿ ಮಾಡಿಕೊಂಡು ನಮ್ಮದು ಡೈಲಿ ಡ್ರಿಂಕ್ನ ಕೂಡ ಕುಡಿದು ಅದಾದಮೇಲೆ ಚಪಾತಿನೆಲ್ಲ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಚಪಾತಿನೂ ಕೂಡ ಎಲ್ಲ ಅರ್ದು ಈ ಥರ ಇಟ್ಕೊಂಡ್ಬಿಡ್ತೀನಿ. ನನಗೆ ಅದೇನೋ ಗೊತ್ತಿಲ್ಲ, ಹರ್ಕೊಂಡು ಬೇಯಿಸೋಕ್ಕೆ ಆಗೋದೇ ಇಲ್ಲ ಒತ್ತಿಸ್ಬಿಡ್ತೀನಿ, ಇಲ್ಲ ಅರಿಯೋದನ್ನ ಲೇಟ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಫಸ್ಟ್ ಈ ಥರ ಒಂದು ಸ್ವಲ್ಪ ಅರ್ದಿಟ್ಕೊಂಡು ಆಮೇಲೆ ಬೇಯಿಸ್ತಾ ಒಂದೊಂದೇ ಹರ್ಕೊತೀನಿ. ಇನ್ನು ನಾನು ಈ ಕಡೆ ಅದನ್ನೆಲ್ಲ ಮಾಡೋದ್ರೊಳಗಡೆ ನನ್ನ ಹಸ್ಬೆಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನೂ ಕೂಡ ರೆಡಿ ಮಾಡ್ತಾಯಿದ್ರು. ಇನ್ನು ಈ ಕಡೆ ನಮ್ಮ ಗುಂಡಮ್ಮಂಗೆ ರೆಡಿ ಮಾಡ್ತಾಯಿದ್ರು. ಅದು ಒಂದು ಹಂಗೆ ಏನೋ ಒಂಥರ ಅಪ್ಪ ಮಗಳು ಬಾಂಧವ್ಯ ನೋಡಿ ತುಂಬಾ ಖುಷಿ ಆಯಿತು. ಸೊ ಅದನ್ನು ಒಂದು ಕ್ಯಾಪ್ಚರ್ ಇರಲಿ ಅಂತ ತಗೊಂಡೆ. ಇನ್ನು ಅವರು ಕೂಡ ನೀಟಾಗಿ ತಲೆ ಎಲ್ಲ ಬಾಚ್ತಾಯಿದ್ರು. ಇನ್ನು ನಮ್ಮ ಗುಂಡಮ್ಮ ನೀಟಾಗಿ ಕುತ್ಕೊತಾನೆ ಇರಲಿಲ್ಲ, ತೀಟೆ ಮಾಡ್ತಾಯಿದ್ಲು. ಸೊ ಅದಾದಮೇಲೆ ಅವರ ಅಪ್ಪ ಮಗಳು ಇಬ್ಬರು ಕೂಡ ಅದೆಲ್ಲ ಮುಗಿಸ್ಕೊಂಡು ಇನ್ನು ಇಬ್ಬರು ಕೂಡ ಸ್ವಲ್ಪ ಮುದ್ದಾಡಿಕೊಂಡು ಕೂತಿದ್ರು. ಅದಾದಮೇಲೆ ಇನ್ನು ನಾನು ಒಬ್ಬಳೇ ಚಪಾತಿ ಬೇಯಿಸ್ತಾ ಇದ್ನಲ್ಲ ಅದನ್ನು ನೋಡೋಕ್ಕಾಗ್ದಲೆ ನನ್ನ ಹಸ್ಬೆಂಡು ನೀನು ಕೊಡಮ್ಮ ನಾನು ಬೇಯಿಸ್ತೀನಿ, ನಿನಗೊಬ್ಳಿಗೆ ಹಿಂಸೆ ಆಗಿಬಿಡುತ್ತೆ ಅಂತ ಹೇಳಿದ್ರು. ಅವ್ರು ಯಾವಾಗಲೂ ಅಷ್ಟೇ ರಜಾ ಇದ್ಬಿಟ್ರೆ ನನಗೆ ಸಿಕ್ಕಾಬಟ್ಟೆ ಎಲ್ಪ್ ಮಾಡಿಕೊಡ್ತಾರೆ. ಸೊ ಅದಾದಮೇಲೆ ಇಬ್ಬರು ಕೂಡ ನಾನು ಚಪಾತಿ ಹರಿದ್ಕೊಟ್ಟೆ, ಅವರು ಕೂಡ ಎಲ್ಲ ಬೇಯಿಸಿದ್ರು. ಅದಾದಮೇಲೆ ಇನ್ನೊಂದು ಸ್ವಲ್ಪ ಇತ್ತು, ಇನ್ನು ನೀವು ಕೂಡ ಟಿಫನ್ ಮಾಡಿ ಅಂತ ಹೇಳಿ ಅವರಿಗೂ ಕೂಡ ಎಲ್ಲ ಹಾಕ್ಕೊಡ್ತಿದ್ದೆ. ನೋಡಿ ಪನ್ನೀರಂತೂ
ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ವೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಅವರಿಗೆಲ್ಲ ಟಿಫನ್ನ ಹಾಕ್ಕೊಡ್ತಾ ಇದ್ದೆ. ಇನ್ನು ಅವರಿಗೂ ಕೂಡ ಟಿಫನ್ ಹಾಕ್ಕೊಟ್ಟು ಇನ್ನು ಅಪ್ಪ ಮಕ್ಕಳು ಇಬ್ಬರು 3 ಜನನೂ ಕೂತ್ಕೊಂಡು ಟಿಫನ್ನ ತಿಂತಾ ಇದ್ರು, ಟಿ ವಿನ ನೋಡಿಕೊಂಡು. ಇನ್ನು ನಾನು ಕೂಡ ಈ ಕಡೆ ಚಪಾತಿ ಬೇಯಿಸ್ತಾ ಇದ್ನಲ್ಲ, ಸೊ ನನ್ನ ಮಗಳು ಅಮ್ಮ ನೀವು ಬನ್ನಿ ತಿನ್ನಿ ಅಂತ ಹೇಳಿ ಚಿಕ್ಕ ಮಗಳು ಒಂದು ತುತ್ತನ್ನ ಕೊಡ್ತಾ ಇದ್ಲು. ಸೊ ಅದಂಗೆ ಕ್ಯಾಪ್ಚರ್ ತೊಗೊಂಡೆ. ಆಮೇಲೆ ನಾನು ಕೂಡ ಟಿಫನ್ ಎಲ್ಲ ಮುಗಿಸಿ ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡೋದಿತ್ತು. ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆನೆಲ್ಲ ವಾಶ್ ಮಾಡಿ ಇನ್ನು ಹೀಗಿದ್ದಳು, ಹೀಗೆ ರೆಡಿಯಾಗಿ ಇನ್ನು ನನ್ನ ಮಗಳನ್ನ ರೆಡಿ ಮಾಡೋಣ ಅಂತ ಹೇಳಿ ಬಂದೆ. ಇನ್ನು ಅವಳಿಗೆ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಅವಳಿಗೆ ಕಾಸ್ಟ್ಯೂಮ್ಸ್ ಎಲ್ಲ ನಮ್ಮದೇ ಇತ್ತು. ಸೊ ಹಾಗಾಗಿ ಹೆಂಗೂ ಲಂಗ ಬ್ಲೌಸ್ ಇತ್ತು ಅವಳ ಹತ್ರ. ಸೊ ಹಾಗಾಗಿ ಅದೇ ಲಂಗ ಬ್ಲೌಸ್ನ ಹಾಕ್ಕೊಂಡು, ಅವರು ಆ್ಯಕ್ಚುಲಿ ಹೇಳಿದ್ದು ಹೇರ್ ಸ್ಟೈಲು ಎಲ್ಲ ಇಲ್ಲಿ ಮನೇಲೇ ಮಾಡಿಕೊಂಡು ಕರ್ಕೊಂಬರ್ಬೇಕು ಅಂತ ಹೇಳಿ. ಮತ್ತು ಇವ್ರಿಗೆ ಹೇರ್ ಸ್ಟೈಲ್ ಇದ್ದಿದ್ದು ಬನ್ನ ಹಾಕಿಬಿಟ್ಟು ಜಡೆನ ಹಾಕಬೇಕಿತ್ತು. ನನಗೆ ನಿಜವಾಗ್ಲೂ ಬರ್ತಿರ್ಲಿಲ್ಲ, ಆದ್ರೂ ಯೂಟ್ಯೂಬ್ ನೋಡಿ ಹಾಕ್ತೆ. ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿತ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ನಾನು ನೀಟಾಗಿ ಹಾಕಿದ್ದೀನ ಅಂತ ಹೇಳಿ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಸೊ ಅದಾದಮೇಲೆ ನನ್ನ ಮಗಳನ್ನ ಅದನ್ನ ಹಾಕಿದ್ರೆ ಅವಳು ಶೋ ತೋರಿಸ್ತಾ ಇದ್ಲು. ಸೊ ಅದೆಲ್ಲ ಆಗಿ ಅವಳನ್ನು ಕೂಡ ರೆಡಿ ಮಾಡಿಕೊಂಡು, ಇನ್ನು ಅವಳಿಗೆ ಜ್ಯುವೆಲ್ಸು ಬೇಕಾದರೆ ತೊಗೊಳ್ಳಿ, ಇಲ್ಲಾಂದರೆ ಮನೇಲಿದ್ದರೆ ನೀವೇ ಹಾಕಿ ಅಂತ ಹೇಳಿದರು. ಸೊ ಹಾಗಾಗಿ ನನ್ನ ಹತ್ರನೇ ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ನೋಡ್ತಿದ್ದೆ ಯಾವುದು ಮ್ಯಾಚ್ ಆಗುತ್ತೆ ಏನು ಅಂತ ಹೇಳಿ. ಒಂದು ಭರತನಾಟ್ಯದ್ದು ಸರ ಇತ್ತು. ಸೊ ಅದ್ರ ಜೊತೆಗೆ ನಂದೊಂದು ಚೋಕರ್ ಇತ್ತು, ಸಾಕು, ತುಂಬಾ ಸಿಂಪಲ್ಲಾಗಿರುತ್ತೆ ಅಂತೇಳಿ ಅದನ್ನು ಕೂಡ ನೋಡಿ, ಅದಾದಮೇಲೆ ಇನ್ನು ಅಲ್ಲೇ ಹೋಗಿ ಹಾಕೋಣ, ಇಲ್ಲಿ ಜ್ಯುವೆಲ್ಸ್ ಎಲ್ಲ ಬೇಡ, ಮೇಕಪ್ ಎಲ್ಲ ಆದಮೇಲೆ ಅಂತೇಳಿ. ಅದಾದಮೇಲೆ ಅವರು ಕೂಡ ಅವಳು ಯಾವುದೇ ಒಂದು ಪ್ರೋಗ್ರಾಮಿಗೆ ಹೊರಟ್ರು ಈ ಥರ ದೇವರಿಗೆ ಕೈಯೆಲ್ಲ ಮುಗಿದು ದೇವರ ಆಶೀರ್ವಾದ ತೊಗೊಂಡೆ ಅವಳು ಮನೆಯಿಂದ ಹೊರಡೋದು. ಅದೊಂಥರ ನಾವು ಹೇಳ್ಕೊಟ್ಬಿಟ್ಟಿದ್ದೀವಿ, ಅದು ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಇದು ಅವಳದು ಒಂದು 3ನೇ ಪ್ರೋಗ್ರಾಮ್ ಆಗಿರ್ಬೋದು. ಆ 3ನೇ ಪ್ರೋಗ್ರಾಮಿಂದನೂ ಅವಳು ಯಾವಾಗಲೂ ಇದೇ ಥರ ಮಾಡ್ತಾಳೆ. ಸೊ ಅದನ್ನೆಲ್ಲ ಕರ್ಕೊಂಡು ಇನ್ನು ನಾವು ಕೂಡ ಎಲ್ಲರೂ ಕೂಡ ರೆಡಿಯಾಗಿ ಇನ್ನು ಹೊರಟ್ವಿ. ಮನೆಯಿಂದ ಸ್ವಲ್ಪ ದೂರ ಇರೋದ್ರಿಂದ ಪದೇ ಪದೇ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ನು ಅಲ್ಲಿಗೆ ಹೋಗ್ಬಿಟ್ಟು ನಾವು ಅಲ್ಲೇ ಇದ್ಬಿಡೋಣ ಅಂತ ಹೇಳಿ ಹೋದ್ವಿ. ಅಲ್ಲೋಗಿ ಅವಳನ್ನು ಕೂಡ ಮೇಕಪ್ಪಿಗೆಲ್ಲ ಬಿಟ್ವಿ. ಎಲ್ಲರೂ ಕೂಡ ಮೇಕಪ್ ಮಾಡಿಸ್ಕೊಳ್ಳೋಕೆ ಒಬ್ಬೊಬ್ಬರೇ ಬರ್ತಾಯಿದ್ರು. ಅವರು 11 o'clock ಬರೋಕೆ ಹೇಳಿದ್ರು. ಅದಾದಮೇಲೆ ಅಲ್ಲೇ ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಇನ್ನು ನನ್ನ ಮಗಳು ಅಲ್ಲಿ ಪಲಾವ್ ಕೊಡ್ತಾಯಿದ್ರು, ನನಗೆ ಪಲಾವ್ ಬೇಕು ಅಂದ್ಲು. ಇನ್ನು ಪ್ರಸಾದ ಅಲ್ವಾ, ಸ್ವಲ್ಪ ತಿನ್ಕೊಂಬಿಡೋಣ, ಒಂದು 12 o'clock ಆಗಿತ್ತಂತ ಹೇಳಿ ಅಲ್ಲೇ ಪ್ರಸಾದನೆಲ್ಲ ತಿನ್ಕೊಂಡು ಇನ್ನು ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ಇದು ಬಂದು ಸಾಯಿಬಾಬಾ ದೇವಸ್ಥಾನ. ಇದು ಆ್ಯಕ್ಚುಲಿ ಲಾಸ್ಟ್ ವೀಡಿಯೋಗಳಲ್ಲಿ ನೋಡಿದವರಿಗೆ ಗೊತ್ತಿರುತ್ತೆ, ರೆಗ್ಯುಲರಾಗಿ ನನ್ನ ವೀಡಿಯೋ ನೋಡಿದವ್ರಿಗೆ ನಾನು ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ, ಈ ದೇವಸ್ಥಾನನೂ ತೋರಿಸಿದ್ದೀನಿ, ಇರಲಿ ಅಂತ ಈ ವಿಡಿಯೋದಲ್ಲೂ ಹೊಸ್ದಾಗಿ ಯಾರು ನೋಡೋರು ನೋಡಲಿ ಅಂತ ಹೇಳಿ. ಇದು ಬಂದು ಬೂದಿಗೆರೆಯಲ್ಲೇ ಇರೋದು, ತುಂಬ ದೊಡ್ಡ ದೇವಸ್ಥಾನ. ನಮಗೆ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ರಶ್ ಇತ್ತು ತುಂಬ. ಇನ್ನು ನನ್ನ ಮಗಳು ಇಟ್ಕೊಂಡು ರಶ್ ಇಲ್ಲಿ ದರ್ಶನ ಮಾಡೋದು ಕಷ್ಟ ಅಂತ ಹೇಳಿ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಎಲ್ಲ ಥರದ ದೇವ್ರದ್ದು ಎಲ್ಲ ಇದ್ವು, ಅದನ್ನು ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಮಾಡ್ಕೊಂಬಿಟ್ಟು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ. ಲಾಸ್ಟಲ್ಲಿ ಸ್ವಲ್ಪ ಇನ್ನು ನಾವು ಸಂಜೆವರೆಗೂ ಇರಬೇಕಾಗುತ್ತೆ, ಪ್ರೋಗ್ರಾಮ್ಸ್ ಎಲ್ಲ ಮುಗಿಯೋವರೆಗೂ. ಇನ್ನು ಯಾವಾಗಲಾದರೂ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಫಸ್ಟಿಗೆ ಇಲ್ಲಿ ಹೊರಗಡೆ ಎಲ್ಲ ಜನ ಕಮ್ಮಿ ಇರೋ ಕಡೆನೇ ಫಸ್ಟು ದರ್ಶನನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲ ಮೊದಲಿಗೆ ದರ್ಶನನೆಲ್ಲ ಮಾಡಿಕೊಂಡು ಇನ್ನು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು. ಇನ್ನು ಅವಳದು ಮೇಕಪ್ ಎಲ್ಲ ಆಗಬೇಕಿತ್ತು. ಸೊ ಹಾಗಾಗಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಆ್ಯಕ್ಚುಲಿ 2 o'clock ಅಷ್ಟೊತ್ತಿಗೆ ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಬಟ್ ಅಲ್ಲಿ 2 o'clock ಆಗಲಿಲ್ಲ, ಸ್ವಲ್ಪ ಎಲ್ಲ ಇದಾಗಿದ್ದರಿಂದ ಒಂದು 3:30 4 o'clock ಆಯಿತು. ಇನ್ನು ನಮಗೆ ಮಧ್ಯಾಹ್ನ ಕೂಡ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮಕ್ಕಳಿಗೂ ಊಟ ತಿನ್ನಿಸ್ಕೊಂಡು ಇನ್ನು ಮಕ್ಕಳೆಲ್ಲ ರೆಡಿಯಾಗಿ ಹೊರಗಡೆ ಬಂದರು. ನೋಡಿ ಎಲ್ಲರೂ ಕೂಡ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಲ್ವಾ. ಅದರಲ್ಲೂ ಈ ಭರತನಾಟ್ಯ ಡ್ರೆಸ್ ಹಾಕೊಂಡಾಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾರೆ, ಎಷ್ಟು ಕ್ಯೂಟಾಗಿ ರೆಡಿಯಾಗಿರ್ತಾರೆ ಮಕ್ಕಳಂತೂ. ನನಗೆ ಅವ್ರನ್ನ ನೋಡೋಕ್ಕೆ ಖುಷಿ. ನನ್ನ ಮಗಳು ಕೂಡ ನೋಡಿ ಯಾವ ಥರ ನಡ್ಕೊಂಬರ್ತಿದ್ದಾರೆ ಅಂತ ಹೇಳಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದರು. ತುಂಬ ಚೆನ್ನಾಗಿ ಖುಷಿ ಆಗ್ತಿತ್ತು ಪ್ರತಿಯೊಂದನ್ನು ಮಕ್ಕಳನ್ನು ನೋಡೋಕ್ಕೆ, ಏನೋ ಒಂಥರ ಖುಷಿ ಆಗ್ತಿತ್ತು. ಸೊ ಅವ್ರಿಗೆ ಹೇಳ್ಕೊಟ್ಟಿರೋ ರೀತಿ ಅವರು ಬರ್ತಾಯಿದ್ರು. ಸೊ ಎಲ್ಲರೂ ಕೂಡ ರೆಡಿ ಮಾಡಿಸಿ ಈ ಥರ ಫಸ್ಟ್ ಲೈನಲ್ಲೆಲ್ಲ ನಿಲ್ಲಿಸ್ಕೊಂಡಿದ್ರು. ಅದಾದಮೇಲೆ ಇನ್ನು ಅವರು ಮೇಲ್ಗಡೆ ಮೇಕಪ್ ಎಲ್ಲ ಮಾಡಿದ್ದು. ಅದಾದಮೇಲೆ ಕೆಳಗಡೆ ಕರ್ಕೊಂಬಂದು ಮೊದಲು ದೇವ್ರ ದರ್ಶನ ಮಾಡೋಣ, ದೇವ್ರ ಆಶೀರ್ವಾದ ಮಕ್ಳಿಗೆ ಬೇಕು ಅಂತ ಹೇಳಿ ಫಸ್ಟು ಎಲ್ಲರೂ ಕೂಡ ಮಕ್ಕಳನ್ನ ದೇವ್ರ ಹತ್ರ ದೇವಸ್ಥಾನದೊಳಗಡೆ ಕರ್ಕೊಂಡೋದ್ವಿ. ನಾವು ಬೆಳಗ್ಗೆಯಿಂದ ದರ್ಶನ ಆಗಿರಲಿಲ್ಲ, ಮಕ್ಕಳು ಮುಖಾಂತರ ನಮಗೆ ದೇವ್ರ ದರ್ಶನ ಆಯಿತು. ಇನ್ನು ಅಲ್ಲಿ ದೇವ್ರ ದರ್ಶನನೆಲ್ಲ ಮಾಡಿಕೊಂಡು ಅಲ್ಲಿದ್ದವ್ರು ಕೆಲವೊಂದಷ್ಟು ಮುಖ್ಯಸ್ಥರುಗಳನ್ನೆಲ್ಲ ಕೂರಿಸ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ಮಕ್ಕಳದೆಲ್ಲ ಫೋಟೋಸ್ ಎಲ್ಲ ಇತ್ತು. ಸೊ ಹಾಗಾಗಿ ಅಲ್ಲಿ ಪೇರೆಂಟ್ಸ್
ಕೂಡ ಎಲ್ಲ ಫೋಟೋಸ್ಗಳನ್ನ ತೆಗೆಸ್ಕೊತಾ ಇದ್ರು. ಎಲ್ಲ ಪೇರೆಂಟ್ಸ್ಗಳಿಗೂ ಅದೆಷ್ಟು ಖುಷಿ ಅಲ್ವಾ. ಏನೋ ಒಂಥರ ಮನಸ್ಸು, ನನ್ನ ಮಕ್ಕಳು ಈ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ಈ ದೇವಸ್ಥಾನದಲ್ಲಿ, ಅದರಲ್ಲೂ ದೇವ್ರ ಮುಂದೆ ಒಂದು ಡ್ಯಾನ್ಸು ಮಾಡ್ತಾರೆ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಅದಾದಮೇಲೆ ಇನ್ನು ದೇವ್ರ ದರ್ಶನ ನಮಗೂ ಕೂಡ ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆಯಿಂದ ಆಗಿರಲಿಲ್ಲ, ಮಕ್ಕಳ ಮುಖಾಂತರ ನಮಗೆ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ಇನ್ನು ಅಲ್ಲೆಲ್ಲ ಬಂದಿರೋವಂಥ ಪ್ರತಿಯೊಬ್ಬರೂ ಕೂಡ ಮಕ್ಕಳನ್ನೆಲ್ಲ ನೋಡಿ ಖುಷಿ ಪಡ್ತಾಯಿದ್ರು. ಇನ್ನು ಅಲ್ಲಿ ಮುಖ್ಯಸ್ಥರುಗಳೆಲ್ಲ ಇರ್ತಾರಲ್ಲ, ಸೊ ಅವ್ರ ಜೊತೆ ಸ್ವಲ್ಪ ಫೋಟೋ ತೆಗೋಬೇಕು ಅಂತ ಹೇಳಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಲಾಸ್ಟಲ್ಲಿ ಅವರು ಕೂಡ ಎಲ್ಲ ಬಂದರು. ಇನ್ನು ಅವರೆಲ್ಲ ಬಂದಮೇಲೆ ಇನ್ನು ಅವ್ರ ಜೊತೆ ಕೂಡ ಒಂದಷ್ಟು ಫೋಟೋಸ್ ತಗೊಂಡು ಅವ್ರು ಒಂದೆರಡು ಮಾತು ಹೇಳಿದ್ರು, ಕೇಳಿಸ್ಕೊಳ್ಳಿ. Anything everywhere. Everywhere. Vibration Sainath is here. Am I right? Bolo Jai Sai Ram. ಇನ್ನು ಅಲ್ಲಿ ಫೋಟೋಸು ವೀಡಿಯೋಸು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಮಕ್ಕಳನ್ನೆಲ್ಲ ಹೊರ್ಗಡೆ ಕರ್ಕೊಬಂದ್ವಿ. ಇನ್ನು ನಮ್ಮ ಸುದೀಕ್ಷಾ ಅಂತೂ ಎವ್ರಿ ಟಾರ್ಚರ್ ಕೊಟ್ಬಿಟ್ಲು. ಇವತ್ತಂತೂ ಸಾಕಾಗಿ ಹೋಗಿಸ್ಬಿಟ್ಲು, ಬೇಗ ಮನೆಗೆ ಹೋಗ್ಬಿಡೋಣ ಅನ್ನೋಷ್ಟು ಹಿಂಸೆ ಕೊಟ್ಬಿಟ್ಲು. ಅದಾದಮೇಲೆ ಇನ್ನು ನಾವು ಹೊರ್ಗಡೆ ಎಲ್ಲ ಮಕ್ಕಳನ್ನ ಕರ್ಕೊಬಂದು ಇನ್ನು ನಮಗೂ ಹೆಂಗೋ ಅಲ್ಲಿ ಸೀಟ್ ಕೂಡ ಸಿಕ್ತು. ಅದಾದಮೇಲೆ ನಾನು ಕೂಡ ಅಲ್ಲಿ ಕೂತ್ಕೊಂಡು ಅವಳನ್ನ ಮಲ್ಕೊಂಬಿಟ್ಲು. ಅದಾದಮೇಲೆ ಇನ್ನು ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಎಲ್ಲ ಮಕ್ಕಳು ಕೂಡ ರೆಡಿ ಆಗಿದ್ರು. ನಮ್ಮೆಲ್ಲರ ಗುರುಗಳು, ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಡೆಸುವ ಗುರುಗಳೆಲ್ಲರಿಗೂ ಸಹ ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತಾ, ಎಲ್ಲಾ ಪೋಷಕರಿಗೂ ಸಹ ಗುರುಸ್ಥಾನದಲ್ಲಿರುವ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಮಹತ್ತರವಾದ ದಿನ ಗುರು ಪೌರ್ಣಮಿಯ ಶುಭಾಶಯಗಳನ್ನ ಕೋರ್ತಾ ನಿಮ್ಮೆಲ್ಲರಿಗೂ ಸಹ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಿಮ್ಮ ಪೇರೆಂಟ್ಸ್ಗೆಲ್ಲ ನೀವು ಕ್ಲಾಪ್ ಮಾಡ್ಬೋದು. ಈಗ ಮತ್ತೊಮ್ಮೆ ನಮ್ಮ ಶ್ರೀ ಶಾಂತಾ ಸಂಸ್ಕೃತಿ ನೃತ್ಯ ಕಲಾ ಅಕಾಡೆಮಿಯ ಎಲ್ಲ ಪುಟಾಣಿಗಳ ವತಿಯಿಂದ ಎಲ್ಲ ಪೋಷಕರಿಗೂ ಹಾಗೂ ಆ ಒಂದು ಸ್ಥಾನದಲ್ಲಿರುವಂತಹ ಪ್ರತಿಯೊಬ್ಬ ಹಿರಿಯರಿಗೂ ಸಹ ಮತ್ತೊಮ್ಮೆ ಗುರು ಪೌರ್ಣಮಿಯ ಶುಭಾಶಯಗಳನ್ನ ತಿಳಿಸ್ತಾ ಇನ್ನೇನು ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇನ್ನು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಶುರುವಾಯಿತು. ಪ್ರತಿಯೊಂದು ಮಕ್ಕಳು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು. ಆ ಮಕ್ಕಳ ಜೊತೆಗೆ ಅವ್ರ ಟೀಚರಿಗೂ ಕೂಡ ಒಂದು ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೋದು. ಒಂದು 2-3 ದಿನದಲ್ಲಿ ಅಷ್ಟೇ ಈ ಮಕ್ಕಳುಗಳಿಗೆ ಪ್ರಾಕ್ಟೀಸ್ಗಳನ್ನ ಕೊಟ್ಟಿರೋದು. ಅವರಿಗೂ ಕೂಡ ಟೈಮ್ ಸಿಗ್ದಲೆ, ಅದು ಅಲ್ಲದೆ ಈ ದೇವಸ್ಥಾನದಲ್ಲಿ ಇದು ಫಸ್ಟ್ ಟೈಮ್ ಅವರು ಈ ಪ್ರೋಗ್ರಾಮ್ನ ಕೊಡ್ತಿರೋದು. ಹಂಗಾಗಿ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ನಮ್ಮ ಮಕ್ಕಳನ್ನ ಒಂದು ಈ ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ದಾರೆ ಅನ್ನೋದಕ್ಕೆ ಗ್ರೇಟ್ ಅಂತಲೇ ಹೇಳ್ತೀನಿ. ಸೊ ಅದಾದಮೇಲೆ ಎಲ್ಲ ಮಕ್ಕಳು ಕೂಡ ಡ್ಯಾನ್ಸ್ ಮಾಡಿದ್ರು. ಇನ್ನು ನನ್ನ ಮಗಳು ಪ್ರೋಗ್ರಾಮ್ ಕೂಡ ಶುರುವಾಯಿತು. ಕುಮಾರಿ ಗಗನ, ಕುಮಾರಿ ಸಮೀಕ್ಷಾ, ಕುಮಾರಿ ತ್ರಿಜನ್ಯ, ಕುಮಾರಿ ಯಶಸ್ವಿನಿ, ಕುಮಾರಿ ಪೂಜಿತಾ, ಕುಮಾರಿ ವಿಷ್ಣುಪ್ರಿಯಾ ಹಾಗೂ ಕುಮಾರಿ ದೀಕ್ಷಾ. ಇನ್ನು ಬೆಳಗ್ಗೆಯಿಂದ ಕಾಯ್ತಿದ್ದಂಥ ಗಳಿಗೆ ಬಂದೇ ಬಿಡ್ತು ನನ್ನ ಮಗಳ ಡ್ಯಾನ್ಸು. ಏನೋ ಒಂಥರ ಖುಷಿ ಅಲ್ವಾ. ಯಾವ ತಂದೆ ತಾಯಿ ಖುಷಿಯಾಗಲ್ಲ ಹೇಳಿ. ನನ್ನ ಮಕ್ಕಳು ಈ ಥರ ಒಂದು ದೇವರ ಸನ್ನಿಧಿಲಿ ಒಂದು ಪರ್ಫಾರ್ಮ್ ಮಾಡ್ತಾಳೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅವಳು ಈ ಥರ ಹೋಗಿ ಒಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿ ನನಗೇನೋ ಒಂಥರ ಖುಷಿ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅದ್ರ ಜೊತೆಗೆ ಯಾರೋ ಹೇಳಿದರು ಒಂದು ಮಾತು, ನಿನ್ನ ಮಗಳು ಭರತನಾಟ್ಯ ಮಾಡ್ತಾಯಿದ್ದಾಳೆ, ಏನು ದಬಾಕ್ತಾಳೆ ಅಂತ. ಇದೇ ನನ್ನ ಮಗಳು ದಬಾಕ್ತಿರೋದು. ನೋಡಿ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ, ನನ್ನ ಮಗಳು ಯಾವ ಥರ ದಬಾಕಿದ್ದಾಳೆ ಅಂತ ಹೇಳಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು. ತುಂಬ ಚೆನ್ನಾಗಿ ಮಾಡ್ತಿದ್ರು. ನನ್ನ ಮಗಳು ಅಂತಲ್ಲ, ಅಲ್ಲಿರೋಂಥ ಪ್ರತಿಯೊಂದು ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಅದ್ರ ಜೊತೆಗೆ ಅವ್ರ ಪೇರೆಂಟ್ಸು ಹಾಗೆ ಅವ್ರ ಟೀಚರ್ ಎಫರ್ಟ್ ಇದೆಯಲ್ಲ, ಅದು ಮೇಯ್ನು. ಇಂತಿಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು 2-3 ದಿನದಲ್ಲಿ ಈ ಡ್ಯಾನ್ಸ್ಗಳೆಲ್ಲ ಕಲಿಸೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅವರು ಅದನ್ನು ಕಲಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ರು. ಅದ್ರ ಜೊತೆಗೆ ಅವ್ರ ಪೇರೆಂಟ್ಸು ಅಷ್ಟೇ ಎಫರ್ಟ್ ಹಾಕಿದ್ದಾರೆ. ಅವ್ರನ್ನ ಪ್ರತಿಯೊಂದು ಆನ್ ಟೈಮಿಗೆ ಕರ್ಕೊಂಬಂದು ಆನ್ ಟೈಮಿಗೆ ಕರ್ಕೊಂಡೋಗಿ ಆ ಪ್ರೋಗ್ರಾಮಿಗೆಲ್ಲ ಇವತ್ತು ಎಲ್ಲರೂ ಕೂಡ ರಜಾ ಹಾಕ್ಸಿದ್ದಾರೆ. ಏನೋ ಒಂಥರ ಖುಷಿ ಅಲ್ವಾ, ನನ್ನ ಮಕ್ಕಳು ಈ ಥರ ಮಾಡ್ತಿದ್ದಾರೆ ಅಂತ ಅಂದರೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಎಲ್ಲರೂ ಕೂಡ ತುಂಬಾ ಖುಷಿ ಪಟ್ಟರು.
ನಮಗೂ ಅಷ್ಟೇ ತುಂಬಾ ಖುಷಿ ಆಯಿತು. ನಾನು ಇದ್ರದ್ದು ಸಾಂಗ್ ಸಮೇತ ಹಾಕಬೇಕು ಅಂತ ತುಂಬ ಅಂದ್ಕೊತಿದ್ದೆ, ಬಟ್ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ಹೇಳಿ ಸಾಂಗ್ಸ್ ಏನೂ ಹಾಕಲಿಲ್ಲ. ಸೊ ಹಾಗೆ ಸಾಂಗ್ ಎಲ್ಲ ಮ್ಯೂಟ್ ಮಾಡಿ ಹಾಕಿದ್ದೀನಿ. ಇದ್ರದ್ದು ಸಾಂಗು ಹಾಕಿಬಿಟ್ಟು ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲೇ. ಸೊ ಇದೆಲ್ಲ ಮುಗಿಸ್ಕೊಂಡು ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ಆಯಿತು. ಅದಾದಮೇಲೆ ನನ್ನ ಮಗಳದು ಕೂಡ ಎಲ್ಲ ಡ್ಯಾನ್ಸ್ ಮುಗೀತು. ಇನ್ನು ನನ್ನ ಮಗಳು ಡ್ಯಾನ್ಸ್ ಆದಮೇಲೆ ಇನ್ನು ಕೆಲವೊಂದಷ್ಟು ಪ್ರೋಗ್ರಾಮ್ಸ್ಗಳೆಲ್ಲ ಇತ್ತು. ಸೊ ಅದನ್ನು ಕೂಡ ಎಲ್ಲ ನೋಡಿಕೊಂಡು ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡಿ ಇನ್ನು ಅವ್ರದ್ದು ಕೂಡ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಡೋಣ ಅಂತ ಹೇಳಿ ಫಸ್ಟಿಗೆ ಇಲ್ಲಿ ನನ್ನ ಮಗಳದೆಲ್ಲ ಡ್ಯಾನ್ಸ್ ಮುಗೀತು. ಪಾಪ ನಿಮ್ಮನ್ನ ನೋಡಿ ಎಲ್ಲ ನರ್ವಸ್ ಆಗ್ಬಿಟ್ಟಿದ್ದಾರೆ, ಬಚ್ಚಿಟ್ಕೊಂಡ್ತಾ ಇದ್ದಾರೆ ಸ್ಟೇಜ್ ಹತ್ರ ಹೋಗ್ಬಿಟ್ಟು. ದೇವರಲ್ಲಿ ಕೇಳ್ಕೊಳ್ಳೋಣ, ಅವ್ರಿಗೆ ಇನ್ನಷ್ಟು ಆಯಸ್ಸು, ಯಶಸ್ಸು, ನೆಮ್ಮದಿ ಅನ್ನೋದು ಇನ್ನಷ್ಟು ಮಕ್ಕಳಿಗೆ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಸಹ ಸಹಾಯ ಮಾಡಲಿ. ಯಾಕಂದ್ರೆ ಸೇವೆಯನ್ನ ಸಲ್ಲಿಸೋದು ಎಲ್ಲರಿಗೂ ಸಹ ಭಗವಂತ ಆ ಒಂದು ಬುದ್ಧಿಯನ್ನ ಕೊಟ್ಟಿರಲ್ಲ. ಕೊಟ್ಟಿದ್ರು ನಾವು ಅದನ್ನ ಬದಿಗಿಟ್ಟು ಇನ್ನೊಂದು ರೂಟ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಅಂತವರಲ್ಲಿ ಇಂತಹ ಮಹಾದಾನಿಗಳು ತುಂಬಾ ಅಪರೂಪ. ಅವ್ರಿಗೆ ಮತ್ತಷ್ಟು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ಆ ಒಂದು ಸಂಸ್ಥೆಯ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಸರ್ಕಾರಿ ಶಾಲೆ ಅಂದ್ರೆ ನಮ್ಗೆಲ್ಲರಿಗೂ ಹೆಮ್ಮೆ. ಯಾಕಂದ್ರೆ ನಾನು ಓದಿರೋದು ಸರ್ಕಾರಿ ಶಾಲೆನೆ. ಸುಮ್ಮನೆ ನನಗೆ ಪ್ರತಿಯೊಬ್ಬರು ಹೇಳ್ತಾ ಇರ್ತೀನಿ, ಬುದ್ಧಿ ಇಲ್ಲದೆ ಏನು ಪ್ರೈವೇಟ್ ಹಾಕ್ತೀರಿ ಅಂತ. ಯಾಕಂದ್ರೆ ಮೇನ್ ಕ್ವಾಲಿಫೈಡ್ ಟೀಚರ್ಸ್ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ಸಿಗೋದು. ಯಾಕಂದ್ರೆ ಈಗ ಅಲ್ಲಿ ಸ್ಟ್ರೆಂತ್ ಇರೋದ್ರಿಂದ ಟೀಚರ್ಸ್ಗೂ ಅಷ್ಟೇ ಪಾಠ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸ್ಟ್ರೆಂತ್ ಇದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಎಲ್ಲ ಹೋಗಿ ಮುಟ್ಟುತ್ತೆ. ಆದ್ರೆ ನಾವೇ ಎಲ್ಲದನ್ನೂ ನಾಶ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ನಿಜನ ಒಪ್ಕೋತೀರಾ? ಇನ್ಮೇಲಾದ್ರೂ ನಮ್ಮ ಸರ್ಕಾರಿ ಶಾಲೆಯನ್ನ ಬೆಳೆಸೋಣ, ನಮ್ಮ ಸರ್ಕಾರಿ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಕೇಳ್ಕೊಳ್ಳೋಣ. ಇಂತಹ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಸಹ ಈ ಫೌಂಡೇಶನ್ ವತಿಯಿಂದ ಬ್ಯಾಗ್ಗಳನ್ನ ವಿತರಣೆ ಮಾಡ್ತಾ ಅವರಿಗೆ ಪ್ರೋತ್ಸಾಹ ನೀಡ್ತಾ ಬರ್ತಾ ಇದ್ರೆ, ಬನ್ನಿ ಆ ಮಕ್ಕಳಿಗೆ ಚಪ್ಪಾಳೆ ಮುಖಾಂತರವಾಗಿ ಪ್ರೋತ್ಸಾಹ ನೀಡ್ತಾ ಅವರಿಗೂ ಸಹ ಶ್ರೀ ಸಾಯಿಬಾಬಾ ಸೇವಾ ಟ್ರಸ್ಟ್ನ ಹಾಗೂ ಈ ಒಂದು ದೇವಾಲಯದ ಧರ್ಮದರ್ಶಿಗಳು ಹಾಗೂ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಅವರನ್ನು ಸಮ್ಮುಖವಾಗಿ ಆ ಮಕ್ಕಳಿಗೆ ಬ್ಯಾಗ್ಗಳನ್ನ ವಿತರಿಸ್ತಾ ಇರ್ತಾರೆ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ಹೊಡೆಯಿರಿ, ಆ ಮಕ್ಕಳು ಖುಷಿ ಆಗುತ್ತೆ. ಈ ಒಂದು ಅರುಣೋದಯ ಸೇವಾ ಫೌಂಡೇಶನ್ ಬೂದಿಗೆರೆ ಕ್ರಾಸ್ ಇಂದ ಏನ್ ಬಂದಿರ್ತಾರೆ, ಇವರು ಪ್ರತಿ ವರ್ಷನೂ ಸಹ ಈ ಒಂದು ದೇವಾಲಯಕ್ಕೆ ಬಂದು ಈ ಒಂದು ಬಡ ಮಕ್ಕಳಿಗೆ ಬ್ಯಾಗ್ಗಳನ್ನ ಉಚಿತವಾಗಿ ವಿತರಣೆ ಮಾಡ್ತಾ ಆ ಮಕ್ಕಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನ ನೀಡುತ್ತಾರೆ. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನ ನೀಡುವುದರ ಮುಖಾಂತರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸರ್, ನಿಮ್ಮ ಈ ಒಂದು ಸಹಾಯ ಹಸ್ತ ಇನ್ನಷ್ಟು ಉತ್ತಮಕ್ಕೆ ಇರಲಿ. ಇನ್ನಷ್ಟು ಮಕ್ಕಳಿಗೆ ಇದೇ ರೀತಿಯಾಗಿ ದಾನವನ್ನ ಮಾಡ್ತಾ ಆ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಸಹ ಒಳ್ಳೆಯದಾಗಿ ಈ ಒಂದು ಗುರುಪೌರ್ಣಮಿಯ ಸಂದರ್ಭವಾಗಿ ಈ ಒಂದು ಅರುಣೋದಯ ಫೌಂಡೇಶನ್ ಬೂದಿಗೆರೆ ಕ್ರಾಸಿಂದ ಸಂತೋಷ್ ಸರ್ ಇವರು ಬಂದಿರ್ತಾರೆ. ಈ ಮಕ್ಕಳಿಗೆ ಇವರ ಒಂದು ಸಹಾಯ ಹಸ್ತದಿಂದ ಬ್ಯಾಗ್ಗಳನ್ನ ವಿತರಣೆ ಮಾಡಿರ್ತಾರೆ ಇವರು. ಕೊನೆಯದಾಗಿ ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆಯನ್ನ ನೀಡುವುದರ ಮುಖಾಂತರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಂತೂ ಫೈನಲಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗೀತು. ಪ್ರೋಗ್ರಾಮ್ ಎಲ್ಲ ಮುಗಿಯೋತ್ತಿಗೆ ಒಂದು 6:30 ಮೇಲೆ ಆಗೋಗ್ಬಿಡ್ತು. ಆಮೇಲೆ ಮಕ್ಕಳಿಗೆಲ್ಲ ಪ್ರಶಸ್ತಿ ಪತ್ರ ಕೊಟ್ಟರು. ಈ ಒಂದು ಸದಾವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದ ಧರ್ಮದರ್ಶಿಗಳಾದಂತಹ ಶ್ರೀಯುತ ಮುರಳಿ ಅಂಕಲ್ ಹಾಗೂ ಎಲ್ಲಾ ದೇವಾಲಯದ ಟ್ರಸ್ಟ್ನವರು ಹಾಗೂ ಸೇವಾಕರ್ತರು ಎಲ್ರಿಗೂ ಸಹ ನಾವು ಚಿರಋಣಿಯಾಗಿರ್ತೀವಿ, ಆಭಾರಿಗಳಾಗಿರ್ತೀವಿ.
ಪ್ರತಿ ವರ್ಷ ನಮ್ಗೆ ಇದೇ ರೀತಿಯಾಗಿ ಅವಕಾಶ ಕೊಡಿ. ಇದು ಇಲ್ಲಿ ನಮ್ದು ಮೊದಲನೇ ವರ್ಷ ಈ ಒಂದು ದೇವಾಲಯದಲ್ಲಿ ಕಾರ್ಯಕ್ರಮವನ್ನ ನೀಡ್ತಾ ಇರೋದು. ಮೊದಲನೇ ವರ್ಷ ಇಲ್ಲಿ ಈ ರೀತಿಯಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು ತುಂಬಾ ಖುಷಿ ಇದೆ. ಪ್ರತಿ ವರ್ಷ ಇದೇ ರೀತಿಯಾಗಿ ನಾವು ಬಂದು ದೇವರಿಗೆ ಸೇವೆಯನ್ನ ಸಲ್ಲಿಸ್ತೀವಿ ಅಂತ ಕೇಳ್ಕೊಳ್ತಾ ಇದೀಗ ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ಇನ್ನು ಲಾಸ್ಟಲ್ಲಿ ಪೇರೆಂಟ್ಸ್ನ ಕೂಡ ಸ್ಟೇಜ್ ಮೇಲೆ ಕರೆಸಿದ್ರು. ಪ್ರತಿ ಪ್ರೋಗ್ರಾಮಲ್ಲೂ ಅಷ್ಟೇ ಪೇರೆಂಟ್ಸ್ನ ಕೂಡ ಸ್ಟೇಜ್ ಮೇಲೆ ಕರೆಸಿ ಅವ್ರ ಜೊತೆನೂ ಒಂದೊಂದು ಫೋಟೋಸ್ನ ತೆಗೆಸ್ಕೊತಾರೆ. ಏನೋ ಒಂಥರ ಖುಷಿ ಅವರಿಗೂ, ನಮಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ಈ ವಿಡಿಯೋ ಮೂಲಕ ಅವರ ಡ್ಯಾನ್ಸ್ ಟೀಚರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಮ್ಮ ಮಕ್ಕಳನ್ನ ಈ ಹಂತದವರೆಗೂ ತಂದು ನಿಲ್ಲಿಸಿದ್ದು. ಹಾಗೆ ಇನ್ನೂ ಹಲವಾರು ಪ್ರೋಗ್ರಾಮ್ಸ್ಗಳನ್ನ ನೀವು ಕೊಡಲಿ ಅಂತ ಆ ದೇವ್ರ ಹತ್ರ ನಾವು ಕೇಳ್ಕೊತೀವಿ. ಸೊ ಈ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಅಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಅಂಥ ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.